ಶಕ್ತಿಯನ್ನು ತುಂಬಬೇಕು. ನಾವಿಲ್ಲೇ ಏನ್ ಹಿಂದುಳಿದ ವರ್ಗದ ಪೂರ್ತಿ 11 ತಾಲೂಕಲ್ಲಿ ಇದ್ದೀವಿ. ಇವತ್ತು KNR ಮುಖ ನೋಡ್ಕೊಂಡೆ ಕೂಡ ನಾವು ಮತವನ್ನ ಹಾಕ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಇವ್ರನ್ನ 2 ವರ್ಷದಲ್ಲಿ ಸಿದ್ದರಾಮಯ್ಯವ್ರನ್ನ ಇಳಿಸಿದ್ರೆ ನಾವು ಇಡೀ ಕರ್ನಾಟಕದ ಬಂದ್ ಮಾಡಬೇಕಾಗ್ತದೆ. ದಯಮಾಡಿ ಯಾವುದೇ ಕಾರಣಕ್ಕೂ ಎಲ್ಲ ಸಮಾಜ ಮುಖಂಡರು ಬಂದಿದ್ದಾರೆ, ಅವರೆಲ್ಲ ನಾನು ಧನ್ಯವಾದ ಅರ್ಪಿಸ್ತೀನಿ. ಈಗ ನಮ್ಮ ರಕ್ತದ ಕಣ ಕುದಿಯುತ್ತಿದೆ. ಎಲ್ಲ 2 ನಿಮಿಷ ಯಾವ ಬೇರೆ ವ್ಯಕ್ತಿಗಳ ವಿಚಾರ ಬೇಡ, ಸಿದ್ದರಾಮಯ್ಯ ಮುಂದುವರಿಯಬೇಕು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯದ ಹಿಂದುಳಿದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರನ್ನ ಯಾವುದೇ ಕಾರಣಕ್ಕೂ ಕೂಡ 2020 ಏನ್ ಮಾತುಕತೆ ಆಗಿತ್ತು 5 ವರ್ಷ ನಾಯಕತ್ವದಲ್ಲೇ ಮುಂದುವರಿಬೇಕು ಅಂತೇಳಿ ಅದು ಮುಂದುವರಿಎಲ್ಲವೂ ಕೂಡ ಐದನೇ ವರ್ಗದವರು ಅಂದ್ರೆ ಮಾಡ್ತೇವೆ. ಏನು ಇಡೀ ಭಾರತದಲ್ಲಿ 5 ಗ್ಯಾರಂಟಿನ ಕೊಟ್ಟು ಜೈ ಎನ್ಸ್ಕೊಂಡಿರೋದು ಏಕೈಕ ವ್ಯಕ್ತಿ ನಮ್ಮ ಸಿದ್ದರಾಮಯ್ಯನವರು. ಇತ್ತೀಚಿನ ದಿನಗಳಲ್ಲಿ ಆರ್ಥಿಕ ಹಿಂದೆಗಡೆ ಎಲ್ಲ ಒಂದು ಕಡೆ ರಾಜಣ್ಣನ್ನು ಕೂಡ ಕೆಳಗಿಳಿಸಿದ್ರು, ಕೆಲಸ ಕೊಡಲಿಲ್ಲ. ಇದು ಕೂಡ ಎಲ್ಲ ರೀತಿಯಲ್ಲಿ ಹಿಂದುಳಿದ ಹಿಂದುಳಿದ ವರ್ಗದ ನಾಯಕರನ್ನೆಲ್ಲ ಮುಳುಗಿಸ್ಬೇಕು ಅಂತೇಳಿ ಇದನ್ನ ನಾವೆಲ್ಲ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಏನೋ ಸಿದ್ದರಾಮಯ್ಯನವ್ರನ್ನ 2 ವರ್ಷಕ್ಕೆ ಕೈ ಬಿಟ್ರೆ ನಾವು ಸಂಪೂರ್ಣವಾಗಿ ಅಹಿಂದ ವರ್ಗದವರು ವೋಟ್ ಹಾಕಲ್ಲ ಕಾಂಗ್ರೆಸ್ಗೆ. ಮುಂದಿನ ದಿನ ಏನು ಇವರ ನೇತೃತ್ವದಲ್ಲಿ 28ಕ್ಕೆ ಬೇಕಾದ್ರೆ ಯಾರ ನಾಯಕತ್ವದಲ್ಲಿ ಕೂಡ ಚುನಾವಣೆ ಮಾಡ್ತಾರೆ, ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದ್ದು. ಈಗ 5 ವರ್ಷಕ್ಕೆ ಏನು ಇವರ ಮುಖಂಡತ್ವದಲ್ಲಿ 136 ಸೀಟ್ ಬಂದಿದೆ. ಒಂದು ಕಪ್ಪು ಚುಕ್ಕೆನೂ ಕೂಡ ಎಲ್ಲೂ ಕೂಡ ಸಿದ್ದರಾಮಯ್ಯನವ್ರದ್ದಿಲ್ಲ. ದಯಮಾಡಿ ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಇಡೀ ಕಾಂಗ್ರೆಸ್ ಈಗಾಗಲೇ ವೈಟ್ ವಾಶ್ ಆಗ್ತಾ ಇದೆ ಇಡೀ ಭಾರತದಲ್ಲಿ. ಅದಾಗದ್ ಬೇಡ. ಕರ್ನಾಟಕದಲ್ಲಿ ಮಾತ್ರ ಇರೋದು ಅದು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 136 ಸೀಟ್ಗಳು ಬಂದಿರೋದು. ಇವ್ರನ್ನ ಮುಂದುವರಿಸಬೇಕು ಅಂತ ನಾನು ಒಂದು ಹಿಂದುಳಿದ ವರ್ಗದ ಒಕ್ಕೂಟದ ಅಧ್ಯಕ್ಷನಾಗಿ ನಾನು ಮನವಿ ಮಾಡ್ತಿದ್ದೀನಿ. ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಇಳಿಸಕ್ಕೆ ಅಂತ ಹುನ್ನಾರ ನಡೀತಿದೆ. ಅದನ್ನ ನಾವೆಲ್ಲ ಅಹಿಂದ ಹೋಗ ಖಂಡಿಸ್ತೀವಿ. ಯಾಕೆಂದ್ರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಒಬ್ಬ ಧೀಮಂತ ನಾಯಕ, ಆರ್ಥಿಕ ತಜ್ಞರು, ಹಿಂದುಳಿದ ವರ್ಗಗಳ ಆಶಾಕಿರಣ. ಇವತ್ತೇನ ಕರ್ನಾಟಕ ಸಮೃದ್ಧಿ ಇರಬೇಕು ಅಂದ್ರೆ ಸಿದ್ದರಾಮಯ್ಯವರ ಆಡಳಿತ. ಯಾಕೆ ಅಂದ್ರೆ ಕೇಂದ್ರದ ನಾಯಕರು ಇವತ್ತು ಸಿದ್ದರಾಮಯ್ಯವ್ರನ್ನ ಯಾವುದೇ ಕಾರಣಕ್ಕೂ ಇಳಿಸೋಂತ ಕೆಲಸ ಮಾಡ್ಕೊಡುದು. ಇದು ಸಿದ್ದರಾಮಯ್ಯ ಅವ್ರದ್ದು ಶಕ್ತಿ ಏನು ಅನ್ನೋದು ಇಡೀ ರಾಷ್ಟ್ರಕ್ಕೆ ಗೊತ್ತಿರುವಂತ ವಿಚಾರ. ಯಾಕೆಂದ್ರೆ ಇವತ್ತು ಸಿದ್ದರಾಮಯ್ಯವರು ಒಬ್ಬ ರಾಹುಲ್ ಗಾಂಧಿನ ಹೇಳಿದ್ದಾರೆ, ಈ ರಾಷ್ಟ್ರದ ಐಕಾನ್ ಹಿಂದುಳಿದ ವರ್ಗ ಐಕಾನ್ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಆದ್ರಿಂದ ಸಿದ್ದರಾಮಯ್ಯ ಇವತ್ತು 28ಕ್ಕೆ ಸಿದ್ದರಾಮಯ್ಯರನ್ನ ಮುಂದುವರಿಸಬೇಕು ಅನ್ನೋದು ನಮ್ಮ ಎಲ್ಲ ಹಿಂದುಳಿದ ವರ್ಗಗಳ ಅಹಿಂದ ವರ್ಗದ ಬೇಡಿಕೆ. ಆದ್ರಿಂದ ಇವತ್ತು ಕೇಂದ್ರ ನಾಯಕರು ಏನಿದ್ದಾರೆ, ರಾಜ್ಯ ನಾಯಕರು ಏನಿದ್ದಾರೆ, ಇದನ್ನ ಕೂಡಲೇ ಸಿದ್ದರಾಮಯ್ಯ ಮುಂದುವರಿಸಬೇಕು ಅಂತ ಹೇಳಬೇಕು. ಹೇಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅಹಿಂದ ಶಕ್ತಿ ಜೋರಾಗಿದೆ. ಈ ರಾಜ್ಯದಲ್ಲಿ 70% ಅಹಿಂದ ವೋಟರ್ಸ್ ಇದ್ದಾರೆ.
ಆದ್ರಿಂದ ಸಿದ್ದರಾಮಯ್ಯವ್ರನ್ನ ಯಾವುದೇ ಕಾರಣಕ್ಕೂ ಕಡೆಗಾಣಿಸ್ ಕೂಡ್ದು. ಇದು ನಮ್ಮ ಎಲ್ಲ ಹಿಂದುಳಿದ ವರ್ಗದ ಒಕ್ಕೂಟದ ನಿರ್ಧಾರ. ಏನ್ ಮಾಡ್ತೀರಾ? ಇವತ್ತೇನ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತೀನಿ ಅಂದ್ರೆ ತಾಲೂಕು ಮಟ್ಟ ಹೋಬಳಿ ಮಟ್ಟದಲ್ಲಿ ಇವತ್ತು ಪ್ರತಿಭಟನೆ ಆಗುವಂತ ಸಂದರ್ಭ ಖಂಡಿತ ಬರುತ್ತೆ, ಅದು ಹಾಗೆ ಆಗುತ್ತೆ. ಆದ್ರಿಂದ ಕೇಂದ್ರ ಸಂಘದವರು ಇವತ್ತು ಸಿದ್ದರಾಮಯ್ಯ ಅವ್ರನ್ನ ಮುಂದುವರಿಸಬೇಕು ಅಂತ ಹೇಳ್ಬೇಕು ಕೂಡಲೇ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗುತ್ತೆ. ಡೆಲ್ಲಿಗೆ ಹೋಗುವಂತ ಎಲ್ಲ ಹಿಂದ ಹೊರದು ಡೆಲ್ಲಿಗೆ ಹೋಗ್ತೀವಿ, ಡೆಲ್ಲಿಲಿ ಹೋರಾಟ ಮಾಡ್ತೀವಿ, ರಾಜ್ಯದಲ್ಲಿ ಹೋರಾಟ ಮಾಡ್ತೀವಿ, ರಾಜ್ಯದ ಹೋರಾಟ ಮಾಡ್ತೀವಿ, ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ, ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ, ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಇವತ್ತು ಸಿದ್ದರಾಮಯ್ಯರ ಅಭಿಮಾನ ಬಳಗ ಇಡೀ ರಾಜ್ಯಾದ್ಯಂತಲ್ಲಿದೆ. ಈ ಸಿದ್ದರಾಮಯ್ಯ ಅಭಿಮಾನ ರಾಜ್ಯಾದ್ಯಂತ ಇದೆ. ಅವ್ರೇನಂತ ಹಂಗೆ ಎದ್ಬಿಟ್ರೆ ಈ ರಾಜ್ಯದಲ್ಲಿ ಬಹಳ ಕೆಟ್ಟ ಪರಿಣಾಮ ಬೀರುವಂತ ಸಂದರ್ಭ ಬರುತ್ತೆ. ಆದ್ರಿಂದ ಕೇಂದ್ರ ಸಂಘದವರು ಇದನ್ನ ಕೂಡಲೇ ಸಿದ್ದರಾಮಯ್ಯವರು 5 ವರ್ಷ ಮುಂದುವರಿಲಿ ಅಂತೇಳಿ, ಇನ್ನ 2 ವರ್ಷ ಮುಂದುವರಿಲಿ ಅಂತೇಳಿ ಕೂಡಲೇ ಹೇಳ್ಬೇಕು. ನಾವೆಲ್ಲ ಹಿಂದೂಗಳು ಹಿಂಕಾಲ್ಗೆ ಬೀಳೋದು ಎಲ್ಲ ಆದರೆ ಯಾವುದೇ ಕಾರಣಕ್ಕೂ ಮೇಲ್ಜಾತಿ ಸ್ವಾಮೀಜಿಗಳು ಅವ್ರು ಯಾರು ಪರವಾಗಿ ಮಾತಾಡಕ್ಕೆ ಹೋಗ್ಬೇಡಿ ದಯವಿಟ್ಟು. ನಾವಿದ್ದೀವಿ, ವೋಟರ್ಸು ಮತದಾರರಿದ್ದಾರೆ, ಅವರು 6-7 ಕೋಟಿ ಮತದಾರರು ಅವ್ರು ತೀರ್ಮಾನ ಮಾಡ್ತಾರೆ. ದಯಮಾಡಿ ನಾನು ಅವ್ರ ಪಾದಗಳನ್ನು ನಮಸ್ಕಾರ ಮಾಡಿ ಹೇಳ್ತೀನಿ, ನೀವು ಬಾಯಿ ಮುಚ್ಕೊಂಡು ಸುಮ್ಮನಿರಿ ಅಷ್ಟೇ. ಯಾವುದೇ ಕಾರಣದಿಂದ ಯಾರ ಪರವಾಗೂ ನೀವು ಮಾತಾಡೋದು ಬೇಕಾಗಿಲ್ಲ. 7 ಕೋಟಿ ಜನ ಅವ್ರು ತೀರ್ಮಾನ ಮಾಡ್ತಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ. ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ KN ರಾಜಣ್ಣವ್ರಿಗೂ ಕೂಡ ಅನ್ಯಾಯ ಆಗಿದೆ. ಅವ್ರಿಗೆ ಏಕಾಏಕಿ ಯಾವುದೇ ಅವ್ಯವಹಾರದಲ್ಲಿ ಭಾಗವಹಿಸ್ತಿದ್ರು ಕೂಡ ಅವ್ರನ್ನೂ ಕೂಡ ಉಚ್ಚಾರಣೆ ಮಾಡಿದ್ರೆ ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ದೀವಿ, ಮುಂದಕ್ಕೂ ಮಾಡ್ತೀವಿ. ಅವ್ರನ್ನ ಇದ್ರ ಜೊತೆ ಮಂತ್ರಿನೂ ಮಾಡಬೇಕು ಅವ್ರನ್ನ KN ರಾಜಣ್ಣ ಸಾಹೇಬರಿಗೆ ಅಂತ ಹೇಳ್ತಾ, ಸಿದ್ದರಾಮಣ್ಣವರ 5 ಗ್ಯಾರಂಟಿ ಕೊಡ್ತಿದ್ರೆ ಇವತ್ತು ಈ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಯಾರು ಕೊಟ್ಟಿಲ್ಲ 5 ಗ್ಯಾರಂಟಿಗಳು. ಇವತ್ತು 5 ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ಇವತ್ತು ಸರ್ಕಾರ ನಡೀತಾ ಇದೆ. ಹೆಣ್ಮಕ್ಳಿಗೆ 2,000 ಕೊಡುವಂಥದ್ದು ಇರ್ಬೋದು, ಲೈಟ್ ಬಿಲ್ ಇರ್ಬೋದು, ಬಸ್ಸುಗಳದು ಫ್ರೀ ಟಿಕೆಟ್ ಇರ್ಬೋದು, ಇವೆಲ್ಲ ಸಿದ್ದರಾಮಣ್ಣವ್ರು ಒಳ್ಳೆ ಆಡಳಿತ ಕೊಡ್ತಾವ್ರೆ. 5 ವರ್ಷ ಅವರೇ ಇರಬೇಕು, 5 ವರ್ಷ ಅವರೇ ಇರಬೇಕು ಅಂತಲೇ ನಾವು ಓಟ್ ಹಾಕಿರೋದು. ಇತಿಹಾಸದಲ್ಲೇ ದೇವರಾಜ ಅರಸು ಅವ್ರನ್ನ ಬಿಟ್ಟು ನೆಕ್ಸ್ಟ್ ನೋಡಿದ್ರೆ ನಾವು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವ್ರನ್ನ. ಇವತ್ತೇನು ಕರ್ನಾಟಕ ಸಮೃದ್ಧಿಯಿಂದ ಹೊಟ್ಟೆ ತುಂಬ ಊಟ ಮಾಡ್ತಿದೆ, ನೆಮ್ಮದಿಯಾಗಿ ಜನ ವಿದ್ಯಾರ್ಥಿಗಳು ಬಸ್ಸಲ್ಲಿ ಓಡಾಡ್ತಿದ್ದಾರೆ. ಇವತ್ತು ವಿದ್ಯಾನಿಧಿ ಇದೆ. ಇಂಥ ಎಲ್ಲ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥವ್ರು ಮಾನ್ಯ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಲ್ಲ ಆಡಳಿತಾತ್ಮಕ ಚಿಂತನೆಗಳಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಆಶಾಭಾವನೆ, ಅವರು ಇಡೀ ಭಾರತ AICCಗೆ ಅಧ್ಯಕ್ಷ ಆಗಲಿ ಅನ್ನೋದು ನಮ್ಮ ಒಂದು ಒತ್ತಾಸೆ ಇದೆ ಮುಂದಿನ ದಿನದಲ್ಲಿ. ಯಾಕೆಂದರೆ ಇವರ ಒಂದು ಸೇವೆಯನ್ನು ಪರಿಗಣಿಸಬೇಕು ನಾವು. ಯಾಕೆಂದರೆ ಇವರಿಂದ ಕರ್ನಾಟಕ ನೆಮ್ಮದಿಯಾಗಿ ಮಲಗಿದೆ. ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಇನ್ನೂ 2 ವರ್ಷ ಮುಂದುವರಿಲಿ. ಮುಂದಿನ ದಿನದಲ್ಲಿ 2028ರಲ್ಲಿ ಯಾರೇ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ. ಯಾಕೆಂದರೆ ಪಂಚ ಗ್ಯಾರಂಟಿಗಳಿಂದ ಇವತ್ತು ಕರ್ನಾಟಕದ ಜನ ನೆಮ್ಮದಿಯಾಗಿದ್ದಾರೆ. ಹಾಗಾಗಿ 2028ಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಅವಾಗ AICC ಅವರು ಯಾರನ್ನಾದ್ರೂ ತೀರ್ಮಾನ ಮಾಡಿ ಯಾರಾದರೂ ಅಧ್ಯಕ್ಷ ಆಗಲಿ, ಯಾರಾದರೂ ಮುಖ್ಯಮಂತ್ರಿ ಆಗಲಿ, ಈ ಬಾರಿ ಮುಖ್ಯಮಂತ್ರಿ ಅವ್ರನ್ನ ಮುಂದುವರಿಸೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ತೀವಿ. ಇವರ ಸೇವೆಯನ್ನು ಪರಿಗಣಿಸಿ ಮುಂದಿನ ದಿನದಲ್ಲಿ AICC ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತೇಳಿ ನಾವು ಹಿಂದುಳಿದ ವರ್ಗದಿಂದ ಒತ್ತಾಯಿಸ್ತೀವಿ. ಪರಮೇಶ್ವರನ್ನ ದಲಿತ CM ಆಗಿ ಮಾಡಬೇಕು ಅಂತ ಹೇಳಿದ್ರೆ, ಮತ್ತೊಂದು ಕಡೆ